ಯಾರೋ ಪಿ ಎ ಕಾಲಿಂಗ್ ಅಂತ ಬರ್ತಿದೆಯಲ್ಲ ನಾನು ಕಟ್ ಮಾಡಿದೆ. ಕಟ್ ಮಾಡಿದ್ಮೇಲೆ ಇನ್ನು 2 ನಿಮಿಷ ಆಯಿತು. 2 ನಿಮಿಷ ಆದಮೇಲೆ ಅಜಾನಮಿಂದ ಕಾಲ್ ಯಾರಿದ್ದು ಅಂತ ಮತ್ತೆ ಕಟ್ ಮಾಡಿದೆ. ಮತ್ತೆ ಕಟ್ ಮಾಡಿ ಇನ್ನು 2 ನಿಮಿಷ ಆದಮೇಲೆ ಮತ್ತೆ ಅಜಾನ ಮನೆಯಿಂದ ಕಾಲ್ ಬಂತು. ಆದ್ಮೇಲೆ ಕಾಲ್ ಬಂದಮೇಲೆ ಯಾರು ಕುಮಾರಸ್ವಾಮಿ ಪಿ ಎ ಕಾಲಿಗಂತಲ್ಲ, ನನಗೆ ಯಾವ ಕುಮಾರಸ್ವಾಮಿ ಅಂತ ಗೊತ್ತಾ. ಆವತ್ತು ಹೆಂಗಿತ್ತು ಅಂದರೆ ತುಂಬ ಕಷ್ಟದಲ್ಲಿದ್ದೆ ನಾನು ಅಂತ ಹೇಳಿದ್ದಲ್ಲ, ಅರ್ಧ ಮಂಪ್ರು ಅರ್ಧ ಎಚ್ಚರ ಸ್ಥಿತಿನಿದ್ದೆ. ಹಂಗಂದ್ಮೇಲೆ ನಾನು ಹೆಂಡತಿಗೆ ಫೋನ್ ಕೊಟ್ಟೆ. ಅವ್ರಿಗೋ ಬೇಜಾರಾಗೈತೆ ಅಷ್ಟೊತ್ತಿಗೆ, ಏನು ಒಂದೇ ಸಮಯ ಫೋನ್ ಮಾಡ್ತಿದ್ದಾರೆ, ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಬಾಡಿ ಹಾಸ್ಪಿಟ್ಲು ಟೈಮ್ ಕರೆಕ್ಟಾಗಿ ನಾವು ಯೂಸ್ ಆಗಬೇಕು ಅಂತ. ಅದ್ರ ಮಧ್ಯದಲ್ಲಿ ಟ್ರಾಫಿಕ್ಕು ಸಿಗ್ನಲ್ಲು ಹಿಂಗೆ ನಮ್ಮ ಸಮಸ್ಯೆ. ಇದು ಮಧ್ಯದಲ್ಲಿ ಇವ್ರು ಯಾರು ಫೋನ್ ಮಾಡ್ತಾರೆ ಬಿಟ್ಟು ಅವಳೇನು ಮಾಡಿದ್ಲು, ಅವ್ರು ತಗೊಂಡು ಹಲೋ ಯಾರಿದು ಕಟ್ ಮಾಡಿಬಿಟ್ರು ಅಷ್ಟೇ. ಯಾರು ಅಂತ ಅಂದೇಳೆ ಉತ್ತರಕ್ಕಿಂತ ಮುಂಚೆ ಕಟ್ ಮಾಡಿ ಯಾರು ಸುಮ್ಮನೆ ಇರುತ್ತೆ ಸುಮ್ಮನೆ ಅದು. ನನ್ನ ಮೇಲೆ ಮತ್ತೆ ಒಂದು 5 ನಿಮಿಷ ಆಯಿತು. ಮತ್ತು ಅದೇ ನಮ್ಮ ಮನೆಯಿಂದ ಕಾಲ್ ಬಂತು. ನಾನು ಸಡನ್ನಾಗಿ ಸರಿ ಮಾತಾಡು ಪರವಾಗಿಲ್ಲ, ಅಷ್ಟೊತ್ತಿಗೆ ಕಾರು ಸಿಗ್ನಲ್ ದಾಟಿ ಹೋಗ್ತಿತ್ತು, ಮೇನ್ ರೋಡಲ್ಲಿ ಹೋಗ್ತಾಯಿತ್ತು. ಮೇನ್ ರೋಡಲ್ಲಿ ಹೋಗ್ತಾ ಇದೆಯಲ್ಲ, ಕೂಲಾಗಿದ್ದೀವಿ ಮಾತಾಡೋದು. ಅವಳು ಹಲೋ ಯಾರು, ಕುಮಾರಸ್ವಾಮಿನ ಯಾವ ಕುಮಾರಸ್ವಾಮಿ ಅಂತ. ಆಮೇಲೆ ನನಗೆ ಹೇಳಿದು ಸಾರಿ ಸರ್ ಅಂದ್ಬಿಟ್ಟು ಕುತ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಮಾತಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಹೆಂಗೆ ಗೊತ್ತಾಯಿತು ಅಂದೆ, ಅವರು ನಮ್ಮ CM ಕುಮಾರಸ್ವಾಮಿ ಅಂತ ಆಗ ಸಡನ್ನಾಗಿ ಗೊತ್ತಾಯಿತು. ಆಮೇಲೆ ಸರಿ ಮಾತಾಡಮ್ಮ ಅಂದೆ. ಅವರು ಅಮ್ಮ ಹೇಳಿದ 8 ಸುಳ್ಳುಗಳು ಅಪ್ಪ ಅಂದರೆ ಕಷ್ಟ 2 ಪುಸ್ತಕನ ಓದ್ದೆಮ್ಮ, ತುಂಬ ಚೆನ್ನಾಗಿದೆ. ನನಗೆ ತುಂಬ ದುಃಖ ಆಯಿತು, ಅಪ್ಪ ಅಮ್ಮನ ಕಷ್ಟ ಅಂದ್ಕೊಂಡು ಅದೆಲ್ಲ ಹತ್ತ ಮೇಲೆ ನಿಪ್ಪು ನಮ್ಮ ಬರ್ದವ್ರು ಯಾರು ಅಂತ ಹುಡುಕ್ತೆ, ನಂಬರ್ ಹುಡುಕ್ತೆ. ಬುಕ್ಕಲ್ಲಿ ನಂಬರ್ ಇತ್ತು, ಆ ನಂಬರ್ ತೊಗೊಂಡು ಫೋನ್ ಮಾಡ್ತಾಯಿದ್ದೀನಿ. ಈ ಬುಕ್ಕು ಟೆಕ್ಸ್ಟ್ ಬುಕ್ ಆಗಬೇಕಾಗಿತ್ತು ಮಕ್ಕಳಿಗೆ. ಟೆಕ್ಸ್ಟ್ ಬುಕ್ ಆಗಿದ್ರೆ ಇವತ್ತು ಅಪ್ಪ ಅಮ್ಮನ ಮಕ್ಕಳು ದೂರ ಮಾಡ್ತಿದ್ದಾರೆ ಅಂತೀವಲ್ಲ, ಈ ಪುಸ್ತಕ ಓದಿದ್ರೆ ಎಷ್ಟೋ ಫ್ಯಾಮಿಲಿ ಜೊತೆಯಾಗುತ್ತಿದ್ವು, ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಮನಸ್ಸು ಮಕ್ಕಳಿಗೆ ಬರ್ತಾಯಿತ್ತು. ಇದು ನಾನು ಟೆಕ್ಸ್ಟ್ ಬುಕ್ ಮಾಡಿಲ್ವಲ್ಲ, ನಾನು ನಿಮ್ಮನ್ನು ಒಂದ್ಸಲ ನೋಡಬೇಕಲ್ಲ, ಯಾವಾಗ